ಧರ್ಮಸ್ಥಳ ವಿಚಾರದಲ್ಲಿ ದಿನೇ ದಿನೇ ಬೇರೆ ರೀತಿಯಾದ ಬೆಳವಣಿಗೆಗಳು ನಡೀತಾನೆ ಇದೆ. ಈಗ ಎಡಪಂಥೀಯರು ಒಂದ್ ಕಡೆ ಧರ್ಮಸ್ಥಳ ಹುಂಡಿದ ಲೆಕ್ಕ ಕೊಡಬೇಕು ಅಂತ ಕೇಳೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎ ಮಂಜು ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ ಇದ್ರ ಬಗ್ಗೆ ಏನು ಸರ್. ಈಗಾಗಲೇ ಎಡಪಂಥೀಯರು ಈಗಾಗಲೇ ಮೊದಲನೇದಾಗಿ ಆರೋಪ ಮಾಡ್ತಿದ್ರು, ಮತ್ತೆ ಸೌಜನ್ಯಗೆ ಹೋರಾಟ ಮಾಡ್ತಿದೀವಿ ನಾವು, ಅವ್ರಿಗೊಂದು ನ್ಯಾಯ ಸಿಗ್ಬೇಕು ಅಂತ ಹೇಳ್ತಿದ್ರು. ಈಗ ಅದು ಮುಂದುವರೆದ ಭಾಗವಾಗಿ ಈಗ ಧರ್ಮಸ್ಥಳ ಹುಂಡಿ ಲೆಕ್ಕ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದರಿಂದ ಯಾವ ರೀತಿಯಾಗಿ ಅವರ ಕಲ್ಪನೆಗಳಿದೆ, ಏನ್ ಅನ್ಸುತ್ತೆ ಸರ್? ನೋಡಿ, ಅವರು ಹೋರಾಟ ಮಾಡಿದ್ದು ಸೌಜನ್ಯ ಅಂತ ಹೇಳಿ ಹೋರಾಟ ಮಾಡಿದ್ರು. ಈಗ ಅದೇನು ಸಿಗ್ತಾ ಇದ್ದಾಗ ಅದು ಮುಚ್ಕೊಳ್ಳಕ್ಕೆ ಧರ್ಮಸ್ಥಳ ಲೆಕ್ಕ ಕೊಡಿ ಅಂತ ಕೇಳಿದ್ರೆ, ಇವ್ರು ಧರ್ಮಸ್ಥಳ ಲೆಕ್ಕ ಕೇಳಿ ಇವ್ರು ಯಾರೇ, ವಾಟ್ ದೇ ಗಾಟ್ ರೈಟ್? ಧರ್ಮಸ್ಥಳ ಲೆಕ್ಕ ಕೇಳೋರು ಗೌರ್ಮೆಂಟ್ ಕೇಳ್ತದೆ ಅಥವಾ ಇನ್ನೊಂದು ಕೇಳ್ತದೆ, ಇವ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಈಗ ನಾವು ಚರ್ಚ್ ಲೆಕ್ಕ ಕೇಳಕ್ಕಾಗುತ್ತಾ, ಮಸೀದಿ ಲೆಕ್ಕ ಕೇಳಕ್ಕಾಗುತ್ತಾ, ಅಥವಾ ಯಾವ ಆಪಾದನೆ ಮಾಡಿದ್ನಲ್ಲ ಅವನ ಫ್ಯಾಮಿಲಿ ವಿಚಾರನ ಕೇಳಕ್ ನನ್ಗೆ ಹಕ್ಕಿದ್ಯಾ? ಅವ್ರಿಗೆ ಲಿಮಿಟ್ ಇದೆ, ಲಿಮಿಟ್ ಅಲ್ಲಿ ಇರಬೇಕು. ಈ ರೀತಿಯಾದಂತಹ ಪ್ರಚೋದನೆ ಹೇಳಿಕೆಗಳು ಮಾಡಿ ಕೋಲಾಹಲ ಮಾಡ್ತಕ್ಕಂಥದ್ದನ್ನ ಬಿಡಬೇಕು. ಶಾಂತಿಯುತವಾಗಿ ನಮ್ಮ ರಾಜ್ಯ ಇದೆ, ಶಾಂತಿಯುತವಾಗಿ ಬಿಡಬೇಕು ಅಂತಕ್ಕಂಥ ನನ್ನ ಮನವಿ. ಸರ್, ಈಗಾಗಲೇ ಬಿಜೆಪಿ ಕೂಡ ಆರೋಪ ಮಾಡ್ತಿದೆ, ಇದೆಲ್ಲ ಷಡ್ಯಂತ್ರ ಆಗಿದೆ, ಮುಸ್ಕುದಾರಿ ವ್ಯಕ್ತಿ ಏನಿದ್ದಾರೆ ಇದೆಲ್ಲವೂ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಇದು ಹೇಳಿದಕ್ಕೆ ನಿನ್ನೆ ಅವರು ಕೂಡ ಸಭೆ ಸೇರಿದ್ದಾರೆ. ಒಂದಿಷ್ಟು ಲೆಫ್ಟಿಸ್ಟ್ಗಳು ಸಭೆ ಸೇರ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತೆಲ್ಲ ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ನಡೆಗಳು ಯಾವ ರೀತಿಯಾಗಿರುತ್ತೆ? ನೋಡಿ, ಅವರು ಚರ್ಚೆ ಮಾಡ್ಕೊಳ್ತಕ್ಕಂಥದ್ದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರೇ ಚರ್ಚೆ ಮಾಡ್ಲಿ, ಯಾರೇ ಮಾಡ್ಲಿ, ಇಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳ್ತಕ್ಕಂಥದ್ದು ಬಿಜೆಪಿಯವರಾಗ್ಲಿ ಜೆಡಿಎಸ್ ಅವರಾಗ್ಲಿ ಯಾರು ಹೇಳಿಲ್ಲ. ಕಾಂಗ್ರೆಸ್ನ ಮಂತ್ರಿನೇ ಹೇಳಿ, ಡೆಪ್ಟಿ ಸಿಎಂ ಹೇಳಿರ್ತಕ್ಕಂಥದ್ದು. ಜೊತೆಗೆ ಎಡಪಂಥಿಗೆ ಸೇರಿದೆ ಅಂತ ಕೇಳಿ ದಿನೇಶ್ ಗುಂಡೂರಾವ್ನೇ ಹೇಳಿರ್ತಕ್ಕಂಥದ್ದು. ನಮ್ಮವರು ಯಾರು ಹೇಳಿಲ್ಲ. ಈಗ ಅವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಈಚೆ ಕಡೆ ಹೊರ ಬರಬೇಕು, ಅವ್ರು ಯಾರಿದೆ ಅಂತ ಹೇಳ್ಬೇಕು. ಬಹುಶಃ ಇವತ್ತಿಲ್ಲ ನಾಳೆ ಗೊತ್ತಾಗ್ತದೆ. ನಮ್ಮ ರಾಜ್ಯದ ಒಬ್ಬ ಇದು ಯಾರು MP ಕೂಡ ಇಲ್ಲಿ ಇರ್ತಕ್ಕಂಥದ್ದು ಬಗ್ಗೆ ಬಹಿರಂಗ ಆಗಿದೆ, ಗೊತ್ತಾಗಿದೆ. ಅದ್ರ ಇನ್ನು ಜೊತೆಗೆ ಇಬ್ರು ಮಂತ್ರಿಗಳು ಕೂಡ ಇದ್ದಾರೆ. ಅದೇ ಷಡ್ಯಂತ್ರ ಯಾವಾಗ ಹೇಳ್ತಾರೆ ಅಂತ ಕಾದ್ ನೋಡ್ತಾ ಇದೀವಿ. ವಿಲ್ ವೇಟ್ ಅಂಡ್ ಸಿ. ಬಟ್ ಯಾವುದೇ ಆಗಿರ್ಲಿ, ವೈಯಕ್ತಿಕವಾಗಿ ಕೋಲಾಹಲ ತರ್ತಕ್ಕಂಥದ್ದು, ಪರಸ್ಪರ ದ್ವೇಷ ಮಾಡಿಸ್ತಕ್ಕಂಥದ್ದು, ಇದನ್ನ ಮಾಡೋದನ್ನ ಎಡಪಂಥೀಯರು ಬಿಡಬೇಕು, ನಾನು ಬಿಡಬೇಕು, ಇನ್ನೊಬ್ರು ಬಿಡಬೇಕು, ಮಾಡಬಾರ್ದು. ಇದು ನಮಗೆ ಬೇಕಿರ್ತಕ್ಕಂಥದ್ದು ನೆಮ್ಮದಿಯಾಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಸರ್, ಈ ರೀತಿಯಾಗಿ ಪ್ರಚೋದನೆ ಕೊಡ್ತಿರೋರ ವಿರುದ್ಧ ಏನಾದರೂ ಕ್ರಮಕ್ಕೆ ಆಗ್ರಹ ಮಾಡ್ತೀರಾ ನೀವು ಸರ್ಕಾರಕ್ಕೆ? ಹೆಂಗೆ ಸರ್? ನಾನು ಇವತ್ತು ಈ ಹೇಳಿಕೆ ಎಡಪಂಥದವ್ರು ಈ ರೀತಿ ಮಾಡ್ತಾ ಇರ್ತಕ್ಕಂಥದಕ್ಕೆ ಕೂಡಲೇ ಸರ್ಕಾರ ಇಂಟರ್ವ್ಯೂನ್ ಆಗಿ ವೈಯಕ್ತಿಕವಾದಂತ ಮೇಲೆ ಹೇಳಿಕೆ ಕೊಡ್ತಕ್ಕಂಥದ್ದು ಬೆಳೆದಕ್ಕಂಥದಕ್ಕೆ ಸರ್ಕಾರ ಕೂಡ ಇಂಟರ್ವ್ಯೂನ್ ಆಗಿ ಇದು ಮುಂದಕ್ಕೆ ಪ್ರಚೋದನೆ ಆಗದೆ ಇದ್ದಂತ ನೋಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಸರ್ಕಾರ ಇಂಟರ್ವ್ಯೂನ್ ಆಗಿ ತಪ್ಪು ಮಾಡಿರೋದ್ರ ಬಗ್ಗೆ ಕ್ರಮ ತಗೋಬೇಕು. ಥ್ಯಾಂಕ್ ಯು. ಇದಾಗಿತ್ತು ಶಾಸಕರಾದಂತಹ ಎ ಮಂಜು ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.